ನನ್ನ ಹೆಸರು ಸುಮತಿ. ನಾನು ಕುಟ್ವಾಡಿ ಗ್ರಾಮದಿಂದ ಬರ್ತೀನಿ. ನನಗೆ ಈ ಟ್ರಸ್ಟಲ್ಲಿ ನಾನು ಸೆಕೆಂಡ್ PU ಮುಗಿಸಿದ್ದೀನಿ. ಈ ರಜದ ಟೈಮಲ್ಲಿ ಏನು ಮಾಡೋದು ಅಂತ ಗೊತ್ತಿಲ್ಲದೆ ಇಲ್ಲಿಗೆ ಟ್ರಸ್ಟ್ ಇದೆ ಅಂತ ಗೊತ್ತಾಯಿತು. ಇಲ್ಲಿ ಕಂಪ್ಯೂಟರ್ ಕಲಿಸ್ತಾರೆ ಅಂತ ಇಲ್ಲಿಗೆ ಬಂದು ಕಂಪ್ಯೂಟರ್ಗೆ ಜಾಯ್ನ್ ಆಗಿದ್ದೀನಿ. ಇಲ್ಲಿ 3 ತಿಂಗಳು ಕೋರ್ಸ್ ಇರುತ್ತೆ. ಇದರಲ್ಲಿ ನಮಗೆ ಮೈಕ್ರೋಸಾಫ್ಟ್ ಎಕ್ಸೆಲ್ ಮತ್ತು ಮೈಕ್ರೋಸಾಫ್ಟ್ ವರ್ಲ್ಡ್ನ ಹೇಳ್ಕೊಡ್ತಾರೆ. ಇದಾದಮೇಲೆ ಪ್ರಾಕ್ಟಿಕಲ್ಲು ಕೂಡ ಹೇಳ್ಕೊಟ್ಟಿದ್ದಾರೆ. ಅದು ಎಕ್ಸಾಮ್ ಇದಾದಮೇಲೆ 3 ತಿಂಗಳಾದಮೇಲೆ ಎಕ್ಸಾಮ್ ಇರುತ್ತೆ. ಎಕ್ಸಾಮ್ ಆದಮೇಲೆ ನಮಗೆ ಸರ್ಟಿಫಿಕೇಟ್ ಕೊಡ್ತಾರೆ. ಇದರಿಂದ ನಮಗೆ ಮುಂದೆ ತುಂಬಾ ಪ್ರಯೋಜನಗಳಾಗುತ್ತೆ. ಥ್ಯಾಂಕ್ ಯು. ಎಲ್ಲರಿಗೂ ಕೂಡ ನಮಸ್ತೆ. ನನ್ನ ಹೆಸರು ಗೋವಿಂದ್ ಕಿರಣ್ ಅಂತ. ನಮ್ಮದು ಇಲ್ಲಿ ಜನಜಾಗರಣ ಟ್ರಸ್ಟ್ ಅಂತ ಸಂಸ್ಥೆ ಇದೆ. ಅಲ್ಲಿ ನಾನು ಕೋಆರ್ಡಿನೇಟರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ನಮ್ಮ ಟ್ರಸ್ಟ್ ವತಿಯಿಂದ ಏನು ಗ್ರಾಮೀಣ ಪ್ರದೇಶದಲ್ಲಿ ಇರುವಂತಹ ಯುವಕ ಯುವತಿಯರಿಗೆ ಕಂಪ್ಯೂಟರ್ ಜ್ಞಾನದ ಬಗ್ಗೆ ತರಬೇತಿ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಇದರ ಮುಖಾಂತರ ಅಲ್ಲಿ ಬರುವಂತಹ ವಿದ್ಯಾರ್ಥಿಗಳಿಗೆ ಕಂಪ್ಯೂಟರ್ ಜ್ಞಾನದ ತರಬೇತಿಯನ್ನು ನೀಡಿ ಅವರಲ್ಲಿ ಉದ್ಯೋಗ ಮಾಡೋದಕ್ಕೆ ಉತ್ತೇಜನ ನೀಡುವಲ್ಲಿ ಮತ್ತು ಕಂಪ್ಯೂಟರ್ನ ಜ್ಞಾನವನ್ನು ಪಡೆಯೋದಕ್ಕೆ ನಾವು ನಮ್ಮ ಟ್ರಸ್ಟ್ ವತಿಯಿಂದ ನಾವು ಪ್ರಯತ್ನ ಮಾಡ್ತಾಯಿದ್ದೀವಿ. ಇಲ್ಲಿ ತನಕ ಸುಮಾರು ಒಂದು 5-6 ಬ್ಯಾಚ್ಗಳು ಪೂರ್ಣಗೊಂಡಿದೆ. ಅದರಲ್ಲಿ ಸುಮಾರು 200 ಜನ ವಿದ್ಯಾರ್ಥಿಗಳು ಈ ಒಂದು ತರಬೇತಿಯನ್ನು ಪಡೆದಿದ್ದಾರೆ. ಮತ್ತು ಇಲ್ಲಿ ತರಬೇತಿ ಪಡೆದಿರುವಂಥ ವಿದ್ಯಾರ್ಥಿಗಳು ಏನು ಗ್ರಾಮೀಣ ಪ್ರದೇಶದಲ್ಲಿ ಒಂದು ಸೌಲಭ್ಯವಿದೆ, ಗ್ರಾಮವನ್ನು ತೆರೆಯುವಂಥ ಒಂದು ಯೋಜನೆ, ಅದರಲ್ಲಿ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಮತ್ತು ಸಣ್ಣ ಪುಟ್ಟ ಕಂಪ್ಯೂಟರ್ ಡೇಟಾ ಆಪರೇಟರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಸುಮಾರು ಒಂದು 3 ವರ್ಷಗಳಿಂದ ನಮ್ಮ ಸಂಸ್ಥೆಯ ವತಿಯಿಂದ ಈ ರೀತಿಯ ಸೌಲಭ್ಯಗಳನ್ನ ನಾವು ನೀಡ್ತಾ ಇದ್ದೀವಿ. ಮೈಸೂರು ನಗರದಲ್ಲಿರುವ ಶ್ರೀ ಜನಜಾಗರಣ ಟ್ರಸ್ಟಿನ ಅಧ್ಯಕ್ಷನಾಗಿ ಈ ಒಂದು ಟ್ರಸ್ಟಿನ ಕಾರ್ಯಚಟುವಟಿಕೆಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿಕ್ಕೆ ಸಂತೋಷ ಪಡ್ತೇನೆ. 1978ನೇ ಇಸ್ವಿಯಲ್ಲಿ ಈ ಟ್ರಸ್ಟನ್ನು ಪ್ರಾರಂಭ ಮಾಡಲಾಯಿತು. ಆನಂತರ ಟ್ರಸ್ಟನ್ನು ರಿಜಿಸ್ಟರ್ ಆದಂಥ ಟ್ರಸ್ಟಿಗೆ 12A ಮತ್ತು 80G ಈ ಎರಡನ್ನು ನಾವು ಇನ್ಕಮ್ ಟ್ಯಾಕ್ಸ್ ಇಲಾಖೆಯಿಂದ ಪಡೆದಿದ್ದೇವೆ. ಪ್ರಮುಖವಾಗಿ ಕರೋನಾ ಸಂದರ್ಭದಲ್ಲಿ ನಾವು ಹಲವಾರು ಚಟುವಟಿಕೆಗಳನ್ನ ನಾವು ಮಾಡಿದೋ ಸುಮಾರು 75 ಲಕ್ಷ ರೂಪಾಯಿ ಅಷ್ಟು ಹಣವನ್ನು ಸಂಗ್ರಹ ಮಾಡಿ ಅಷ್ಟು ಹಣವನ್ನು ನಾವು ಖರ್ಚು ಮಾಡಿದ್ದೇವೆ. ಸೇವಾ ಬಸ್ತಿ, ನಾವು ಸ್ಲಮ್ ಅಂತ ಏನು ಹೇಳ್ತೇವೆ, ಸೇವಾ ಬಸ್ತಿಗಳು ಅಂತ ನಾವು ಕರಿತೇವೆ. ಆ ಸೇವಾ ಬಸ್ತಿಗಳಲ್ಲಿ ಈಚೆ ಕಲಿಕಾ ಕೇಂದ್ರಗಳನ್ನು ನಡೆಸ್ತಾ ಇದ್ದೇವೆ. ಈಗ ಸುಮಾರು 500 ಕಲಿಕಾ ಕೇಂದ್ರಗಳು ನಡೀತಾ ಇದ್ದಾವೆ. ಅದರ ಪ್ರಯೋಜನವನ್ನು ಸುಮಾರು 12,000 ಮಕ್ಕಳು ಪಡಿತಾ ಇದ್ದಾರೆ. ಮಹಿಳಾ ಸ್ವಾವಲಂಬನೆಯ ದೃಷ್ಟಿಯಿಂದ ಅವರಿಗೆ ಟೈಲರಿಂಗು ಹಾಗೂ ಕಂಪ್ಯೂಟರ್ ಶಿಕ್ಷಣವನ್ನು ನಾವು ಕೊಡ್ತೇವೆ. ಈ ಒಂದು ಸಂಜೆ 2 ಗಂಟೆ ನಡೆಯುವಂಥ ಒಂದು ಕಲಿಕಾ ಕೇಂದ್ರದ ಕಾರ್ಯಕ್ರಮದಲ್ಲಿ ಸುಮಾರು ಮುಕ್ಕಾಲು ಗಂಟೆ ಅವರ ಶಾಲೆಯ ಪಠ್ಯದ ವಿಚಾರವಾಗಿ ಪಾಠಗಳಾಗ್ತವೆ, ಮನೆ ಪಾಠದ ರೀತಿಯಲ್ಲಿ. ಆ ನಂತರ ಸಂಸ್ಕಾರದ ವಿಚಾರದಲ್ಲಿ ತುಂಬ ಚಟುವಟಿಕೆ ಆಗ್ತವೆ. ಇಷ್ಟೆಲ್ಲ ಕಾರ್ಯಕ್ರಮಗಳು ಮಾಡಬೇಕಾದ್ರೆ ಇದು ಸಮಾಜಕ್ಕೆ ಮಾಡ್ತಿರೋ ಕಾರ್ಯಕ್ರಮಕ್ಕೆ ಸಮಾಜನೇ ಇದನ್ನು ಬೆಂಬಲಿಸಬೇಕು. ಆ ನಿಟ್ಟಿನಲ್ಲಿ ನಾವು ಇದುವರೆಗೂ ಎಲ್ಲ ಒಂದು ಸಂಘ ಸಂಸ್ಥೆಗಳಿರ್ಬೋದು, ಅಥವಾ ವ್ಯಾಪಾರಿ ಸಂಸ್ಥೆ ಇರ್ಬೋದು, ಕೈಗಾರಿಕೆಗಳಿರ್ಬೋದು, ಅಥವಾ ದಾನಿಗಳಿರ್ಬೋದು, ಇವರ ಒಂದು ಸಹಕಾರದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನಾವು ನಡೆಸ್ಕೊಂಡ್ಬಂದಿದ್ದೀವಿ. ಇನ್ನು ಮುಂದೇನೂ ಈ ಕಾರ್ಯಕ್ರಮಗಳು ಸಮಾಜದಿಂದಲೇ ನಡೀಬೇಕು. ಮತ್ತು ನಮ್ಮ ಚಟುವಟಿಕೆಗಳು ಮೊದಲು 100-150 ಕಲಿಕಾ ಕೇಂದ್ರಗಳಿದ್ದದ್ದು ಈಗ 500 ತನಕ ಬಂದು ಮುಟ್ಟಿದ್ದೀವಿ. ಇಷ್ಟೆಲ್ಲ ಮಾಡಬೇಕು ಅಂತಾದರೆ ನಮಗೆ ವರ್ಷಕ್ಕೆ 80 ಲಕ್ಷದಿಂದ 1 ಕೋಟಿ ರೂಪಾಯಿ ಅಷ್ಟು ಹಣದ ಅಗತ್ಯತೆ ಇರುತ್ತೆ. ಇದೆಲ್ಲ ಸಮಾಜ ಸ್ಪಂದಿಸಿದರೆ ಮಾತ್ರ ಮಾಡಲಿಕ್ಕಾಗುವಂಥ ಕೆಲಸ. ಸಮಾಜ ಯಾವತ್ತೂ ಸ್ಪಂದಿಸಿದೆ, ಇನ್ನು ಮುಂದೇನೂ ಸ್ಪಂದಿಸಬೇಕು. ನಾನು ದಾನಿಗಳಲ್ಲಿ ಹಾಗೂ ವಿವಿಧ ಸಂಘ ಸಂಸ್ಥೆಗಳು, ಕೈಗಾರಿಕೆಗಳು, ವ್ಯಾಪಾರಸ್ಥರು ಎಲ್ಲರನ್ನೂ ನಾನು ಪ್ರಾರ್ಥನೆ ಮಾಡೋದು ಏನಂತಂದರೆ, ನೀವು ನಮ್ಮ ಜೊತೆ ಕೈ ಜೋಡಿಸಿ ಈ ಉತ್ತಮ ಕೆಲಸಕ್ಕೆ ನೀವು ನಮ್ಮ ಜೊತೆ ಬೆಂಬಲವಾಗಿ ನಿಲ್ಲಿ ಅಂತ ನಾನು ಪ್ರಾರ್ಥನೆಯನ್ನು ಮಾಡ್ತೀನಿ.